ನಾನು ಬೇಡ್ಕೊಂಡಿದ್ದೆಲ್ಲ ಆಗಿದೆ. ನಾನು ಆದ ತಕ್ಷಣ ಬಂದೇ ಬರ್ತೀನಿ ಇಲ್ಲಿ. ಇಲ್ಲಿ 4-5 years ಬ್ಯಾಕ್ ಬರ್ಬೇಕು ಅನ್ಕೊಂಡಿದ್ರಿ, ಬರಕ್ ಆಗಿರ್ಲಿಲ್ಲ. ಇವಾಗ ರಾಯರು ನಿಮ್ಮನ್ನ ಕರ್ಸ್ಕೊಂಡಿದ್ದಾರೆ. ಎಲ್ಲದಕ್ಕೂ ಅನುಗ್ರಹ ಬೇಕಲ್ಲ. ಹೌದು, 3 ಪ್ರಶ್ನೆಗಳಿಗೂ ಕೂಡ ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ ಶರತ್ ಕುಮಾರ್ ಮತ್ತೆ ರಂಜಿತಾ ದಂಪತಿಗಳು. ಈಗ ನದಿಯಿಂದ ಆಚೆಗೆ ಕರ್ನಾಟಕ, ನದಿಯಿಂದ ಈಚೆಗೆ ಬಂದು ಆಂಧ್ರ ಪ್ರದೇಶ ಅಂತ ಆಗಿದೆ. ಇವತ್ತೊಂದು ಮಿರಾಕಲ್ ಅಂದ್ರೆ ಬೆಳಗ್ಗೆ ದರ್ಶನಕ್ಕೆ ಬಂದ್ವಿ, ಅವಾಗ್ಲೂ VIP ದರ್ಶನ ಸಿಕ್ತು. ಗುರು ಪ್ರಭಾವ ಬೇಕೇ ಬೇಕು. ಪುಟ್ಟ ರಾಯರು ಉಡುಗೊರೆ. ಏನೇ ಒಂದು ಪ್ರಾಬ್ಲಮ್ ಬಂದ್ರು ತಂದೆ ರಾಘವೇಂದ್ರ ನಮ್ಮ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡ್ತಾರೆ. ನಿಮ್ಗೆಲ್ಲ ರಾಘವೇಂದ್ರ ಸ್ವಾಮಿಗಳು ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ಹಾಗೇನೆ ಶ್ರೀ ಅಸಾಮಾನ್ಯ ಚಾನಲ್ಗೆ ಸ್ವಾಗತ ಕೂಡ. ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಇವಾಗಲೇ ಮಾಡ್ಕೊಳ್ಳಿ ಅಂತ ಕೇಳ್ಕೊತ ಇವತ್ತಿನ ವಿಷಯಕ್ಕೆ ಹೋಗೋಣ. ಇವತ್ತಿನ ವಿಷಯ ಬಂದು ಸ್ನೇಹಿತರೆ, ಇವಾಗ ಮಂತ್ರಾಲಯಕ್ಕೆ ಹೋದಾಗ ಯಾರಾದರೂ ನೀವು ನೋಡಿರ್ತೀರಾ ಅನಿಸುತ್ತೆ, ತುಂಬ ಜನ ರಾಘವೇಂದ್ರ ಸ್ವಾಮಿಗಳ ಫೋಟೋಗಳನ್ನ ತುಂಬ ಜನಕ್ಕೆ ಕೊಡೋದು ಅಥವಾ ಅಲ್ಲಿಂದ ತಂದು ಕೊಡೋದು ಇದನ್ನೆಲ್ಲ ಮಾಡ್ತಾ ಇರ್ತಾರೆ. ಹೀಗೆ ರಾಯರ್ ಫೋಟೋಗಳನ್ನ ಏನಕ್ಕೆ ಕೊಡ್ತಾರೆ ಅಂದರೆ, ಏನಾದರೂ ನಮ್ಮ ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೊಂಡಿದ್ದು ನೆರವೇರಿದ್ರೆ ಅಥವಾ ಸಂಕಲ್ಪ ಮಾಡಿಕೊಂಡು ಅದು ನೆರವೇರಲಿ ಅನ್ನೋ ಕಾರಣಕ್ಕೆ ರಾಯರ್ ಫೋಟೋಗಳನ್ನ ಕೊಡ್ತಾರೆ ಅಂತ ಅಲ್ಲಿ ತುಂಬ ಜನ ಹೇಳಿದ್ರು. ನಾನು ಕೂಡ ಕೆಲವೊಂದು ಫೋಟೋಗಳನ್ನ ಒಂದಷ್ಟು ಜನಕ್ಕೆ ಕೊಡೋಣ ಅಂತ ತೊಗೊಂಡೆ. ಸುಮ್ಮನೆ ಕೊಟ್ಟರೆ ನೀರಸವಾಗಿರುತ್ತೆ ಅಂದ್ಬಿಟ್ಟು ರಾಯರ್ ಬಗ್ಗೆ ಅವ್ರ ಹತ್ರ ಒಂದು 4 ಮಾತಾಡಿಸಿ, ರಾಯರ್ ಬಗ್ಗೆ ಒಂದೆರಡು ಅವ್ರ ಹತ್ರ ಪ್ರಶ್ನೆಗಳನ್ನ ಕೇಳಿ ಆಮೇಲೆ ಫೋಟೋಗಳನ್ನ ಕೊಟ್ಟೆ. ತುಂಬ ಚೆನ್ನಾಗಿ ಜನಗಳು ಮಾತಾಡಿದ್ರು. ಬನ್ನಿ ಯಾರ್ಯಾರು ಹೇಗೆ ಮಾತಾಡಿದ್ರು ನೋಡ್ಕೊಂಬರೋಣ. ಅಮ್ಮ ನಮಸ್ಕಾರ. ನಮಸ್ಕಾರ. ಯಾವ್ರವರು? ನಾವು ಹಾಸನಿಂದ ಬಂದಿರೋದು. ಹೆಸರು? ಸುಗುಣ ಅಂತ. ಅಮ್ಮ ನಿಮ್ಮ ಹೆಸರು? ಅನಿತಾ. ಅನಿತಾ ಅಂತ. ಎಷ್ಟನೇ ಸಾರಿ ಬರ್ತಾ ಇರೋದು ಮಂತ್ರಾಲಯ? ನಾನು ಇದೇ ಫಸ್ಟ್ ಸಲ ಬಂದಿದ್ದು. ಇದೇ ಫಸ್ಟ್? ಇವ್ರು ಬರ್ತಾ ಇರ್ತಾರೆ, ಇವ್ರ ಕಡೆಯಿಂದ ನಾನು ಬಂದೆ. ನೀವು ಲೆಕ್ಕನೇ ಇಲ್ಲದೆ ಸಾರಿ ಬಂದಿದ್ದೀರಾ? ಎಲ್ಲ ಒಳ್ಳೇದಾಗ್ಲಿ ಹಂಗಾದ್ರೆ ರಾಯರ್ ಕಡೆಯಿಂದ. ರಾಯರು ಅಂದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಒಂದು ಪಾಸಿಟಿವ್ ವೈಬ್ಸು ಅಥವಾ ನಿಮ್ಗೆ ಏನಾದರೂ ಈಗ ಈ ತರ ಯಾವುದೋ ಒಂದು ಕೆಲಸ ಮಾಡ್ತಾ ಇದೀವಿ ನಾವು, ಅದಾಗ್ಲೇಬೇಕು ಅಂತ ಅನ್ಕೊಂಡು ಆಗಿರುವಂತ ಕೆಲಸಗಳಿದ್ರು ಏನಾದ್ರೂ ನಿಮ್ಗೆ ಏನ್ ಅನ್ಸಿದೆ ರಾಯರ ಬಗ್ಗೆ, ಅದನ್ನ ಹಂಚ್ಕೊಟ್ಟಿಲ್ಲ? ತುಂಬಾ ಆಗಿದೆ. ನಮ್ಮ ಮನಸ್ಸಿಗೆ ನೋವಾದಾಗ ಮತ್ತೆ ಏನೇ ಒಂದು ಪ್ರಾಬ್ಲಮ್ ಬಂದ್ರು ತಂದೆ ರಾಘವೇಂದ್ರ ನಮ್ಮ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡಿದ್ದಾರೆ. ನಂಬಿಕೆ. ಮತ್ತೆ ನಿಮ್ಗೆ ಇವತ್ತೊಂದು ಮಿರಾಕಲ್ ಅಂದ್ರೆ ಬೆಳಗ್ಗೆ ದರ್ಶನಕ್ಕೆ ಬಂದ್ವಿ, ಅವಾಗ್ಲೂ VIP ದರ್ಶನ ಸಿಕ್ತು. ಮತ್ತೆ ಈವ್ನಿಂಗು ಬಂದ್ವಿ, ಸೇಮ್ ಸಿಕ್ತದ. ಒಂಥರ ಮಿರಾಕಲ್. ನಮ್ಗೆ ಖುಷಿ ಆಯ್ತು, ತುಂಬಾನೇ ಖುಷಿ ಆಯ್ತು. ನನ್ಗೊಂದು ಮಾನಸಿಕ ನೆಮ್ಮದಿ ಬೇಕಷ್ಟೇ, ಅದು ನೆಮ್ಮದಿ ಆಯ್ತಿರ್ಲಿ, ಖುಷಿ ಆಗ್ತಿದೆ. ಮೊದಲನೇ ಸಾರಿ ಬಂದಿದ್ದೀರಾ, ಮಗಳು ಬಂದಿದ್ದಾಳೆ ಅಂತ ರಾಯರು ಫಸ್ಟೇ ಮೊದಲನೇ ಸಾರಿನೇ VIP ದರ್ಶನ. ಅದೇ ಮಗ ಹುಟ್ಟಿದ್ದು ಗುರುವಾರ ಮಧ್ಯಾಹ್ನ 2:45, ಹಂಗಾಗ್ಲೇ 26 ವರ್ಷ. ಅವತ್ತು ನಾನು ಮತ್ತೆ ಅವನು ಬದುಕಿರೋದೇ ನಮ್ಮ ರಾಘವೇಂದ್ರ ದೇವಿ. ಹೌದಾ? ಸುಗುಣಾಕ್ ಅವರು ಮತ್ತೆ ನಮ್ಮ ಅನಿತಕ್ಕ ಅವರು, ನಮ್ಮ ಹಾಸನವರು ತುಂಬಾ ಚೆನ್ನಾಗಿ ರಾಯರ ಬಗ್ಗೆ ಮಾತಾಡಿದ್ರು. ಅವ್ರಿಗೆ ರಾಯರು ಅನುಗ್ರಹಿಸ್ಲಿ, ಅವ್ರಿಗೆ ಅವ್ರು ಅನ್ಕೊಂಡಿದ್ದ ಸಕಲ ಇಷ್ಟಗಳು ಅವ್ರಿಗೆ ಪ್ರಾಪ್ತಿಯಾಗ್ಲಿ ಅಂತ ಹೇಳ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇವರಂತೂ ತುಂಬ ಹಿರಿಯರು, ತುಂಬ ಒಂದು ಬುದ್ಧಿಜೀವಿ ಅಂತಲೇ ಹೇಳ್ಬೋದು. ಆ ದೇವಸ್ಥಾನದ ಆಗು ಹೋಗು ಮತ್ತು ಆ ನದಿ ತೀರದಲ್ಲಿ ಆಗ್ತಿರುವಂಥ ಕೆಲವೊಂದು ಗಲೀಜು ತುಂಬ ಅದ್ರ ಬಗ್ಗೆ ಚೆನ್ನಾಗಿ ಮಾತಾಡಿದ್ರು ಕೂಡ. ಬಟ್ ಅಲ್ಲಿ ಗಾಳಿ ತುಂಬ ಇದ್ದಿದ್ದರಿಂದ ಅವ್ರ ವಾಯ್ಸು ಅಷ್ಟು ಕ್ಲಿಯರ್ ಇರಲಿಲ್ಲ. ಅದಕ್ಕಾಗಿ ನಾನು ವಾಯ್ಸ್ನ ಮ್ಯೂಟ್ ಮಾಡಿ ಇದನ್ನು ನಾನೇ ಹೇಳ್ತಾ ಇದ್ದೀನಿ. ಇವರು ಕೂಡ ತುಂಬ ದೇವಸ್ಥಾನಕ್ಕೆ ಬಂದು ಶ್ರೀಮಠಕ್ಕೆ ತುಂಬ ಒಂದು ಹಳೆಯ ಭಕ್ತರು. ಒಂದು ಸುಮಾರು ವರ್ಷದಿಂದ ನಾನು ಬರ್ತಿದ್ದೀನಿ ಅಂತ ಹೇಳಿದ್ರು. ಅಂತ ನಿಮ್ಮ ಹೆಸರು? ನಾನು ಮಧುಸೂದನ್ ಅಂತ. ಮೇಡಮ್ ಅವರು? ಇವರು ನನ್ನ ವೈಫ್ ರೂಪಾ ಅಂತ. ಇವನು ನನ್ನ ಮಗ. ನಾಮಕರಣ ಮಾಡಿಲ್ಲ, ಲಕ್ಕಿ ಅಂತ ಕರಿತಾ ಇದೀವಿ. ಈಗ ಫೋಟೋ ಶೂಟ್ ಎಲ್ಲ ಅವಾಗಿಂದ ಮಾಡಿದ್ರಿ, ಚೆನ್ನಾಗಿತ್ತು, ನೋಡ್ತಾ ಇದ್ವಿ ನಾವು. ಮತ್ತೆ ರಾಘವೇಂದ್ರ ಸ್ವಾಮಿ ಮಠಕ್ಕೆ ನೀವು ಅವಾಗ ಬರ್ತಾ ಇದ್ದೀರಾ? ಶ್ರೀಮಠಕ್ಕೆ? ಹೌದೌದು, ನಾವು ಬರ್ತಾ ಇದೀವಿ ವರ್ಷಕ್ಕೊಂದ್ಸತಿ. ವರ್ಷಕ್ಕೊಂದ್ಸರಿ ಬರ್ತೀರಾ? ನಾವು 97 ಇಂದನೂ ರಾಘವೇಂದ್ರಗೆ ಸ್ವಾಮಿಗಳಿಗೆ 97 ಇಂದ ಬರ್ತಾನೆ ಇದ್ರಿ? ಅವಾಗಿಂದ ನಾವು ಬರ್ತಾ ಇದೀವಿ. ಅವಾಗ ನಾನು ಇನ್ನ ಚಿಕ್ಕ ಹುಡುಗ ಸ್ಕೂಲಲ್ಲಿ ಇದ್ದೆ, ಸೊ ಅವಾಗಿಂದ ಬರ್ತಾ ಇದ್ದೀವಿ. ಈಗಲೂ ಹಾಗೆ ಬರ್ತಾ ಇದ್ದೀವಿ. ಅಂದ್ರೆ ನೀವು 97 ಇಂದ ಬರ್ತಾ ಇದ್ದೀರಾ ಅಂದ್ಮೇಲೆ ಇದು ಬಿಫೋರ್ ಕಂಡೀಷನ್ ಹೆಂಗಿತ್ತು ಅಂತ ನಿಮಗೆ ಮುಂಚೆಯಿಂದ ಗೊತ್ತಿರುತ್ತೆ. ಇವಾಗಿನ್ನು ತುಂಬಾ ಅಭಿವೃದ್ಧಿ ಕಾರ್ಯಗಳು ನೋಡ್ತಾ ಇದ್ದೀರಾ, ಏನ್ ಅನ್ಸುತ್ತೆ ನಿಮ್ಗೆ ಇದನ್ನೆಲ್ಲ? ಈಗ ಮುಂಚೆಗೂ ಇವಾಗ ಒಂದು 10 ಟೈಮ್ಸ್ ಡೆವಲಪ್ಮೆಂಟ್ ಆಗಿದೆ. 10 ಟೈಮ್ಸ್ ಡೆವಲಪ್ ಆಗಿದೆ. ಮುಂಚೆ ಇದೆ. ಈಗ ನಮ್ಮ ರಾಯರಿಗೆ ಸಂಬಂಧಪಟ್ಟಂಗೆ, ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಒಂದು ಸುಲಭವಾಗಿರೋದಂತ 1-2 ಪ್ರಶ್ನೆಗಳು ನಿಮ್ಗೆ ಕೇಳ್ತೀನಿ. ಒಂದು ಮಂತ್ರಾಲಯದಲ್ಲಿ ಒಂದು ಹರಿಯುವಂತ ನದಿ ಹರಿತಾ ಇದೆಯಲ್ಲ, ಅದು ಯಾವ ನದಿ? ತುಂಗಭದ್ರಾ. ತುಂಗಭದ್ರಾ ನದಿ ಸರಿಯಾದ ಉತ್ತರ. ಮತ್ತೆ ಇನ್ನೊಂದು ಪ್ರಶ್ನೆ, ರಾಘವೇಂದ್ರ ಸ್ವಾಮಿಗಳು ಅವತಾರ ಎತ್ತಿ ಭೂಮಿಗೆ ಬಂದ್ರು, ಎಷ್ಟು ವರ್ಷ ಭೂಮಿಲಿ ಅವರು ಈ ಭೂಮಿ ಮೇಲೆ ಇದ್ದು ಜನಗಳನ್ನ ನಾವು
ನಾನು ಸಲ್ಲುತ್ತೀನಿ ಅಂತ ಹೇಳಿದ್ದಾರೆ. ಎಷ್ಟು ವರ್ಷ ಇರ್ತೀನಿ ಅಂತ ಹೇಳಿದ್ರು? ಅದು ಸರಿಯಾಗಿ ಪ್ರಾಪರ್ ಆಗಿ ಐಡಿಯಾ ಇಲ್ಲ. 700 ವರ್ಷ ಇದ್ದು 700 ವರ್ಷ. ನಾನು ಈ ಭೂಮಂಡಲನ ಮತ್ತೆ ನಮ್ಮ ಭಕ್ತರನ್ನ ನಾನು ಕಾಪಾಡ್ತೀನಿ ಅಂತ ರಾಯರು ಹೇಳಿದ್ದಾರೆ. ಮಧುಸೂದನ್ ಅವರು ಮತ್ತೆ ಅವ್ರ ದಂಪತಿಗಳು ತುಂಬಾ ಚೆನ್ನಾಗಿ ಮಾತಾಡಿದ್ರು. ಶ್ರೀ ಅಸಾಮಾನ್ಯ ಯೂಟ್ಯೂಬ್ ಚಾನೆಲ್ ಇಂದ ನಮ್ದೊಂದು ಚಿಕ್ಕದು ಪುಟ್ಟ ರಾಯರು ಉಡುಗೊರೆ ಅವ್ರಿಗೆ, ಇವ್ರ ಕುಟುಂಬಕ್ಕೆ, ಇವ್ರಿಗೆ ಎಲ್ಲ ಸನ್ಮಂಗಳಾಗ್ಲಿ, ಆಯುರ್ ಆರೋಗ್ಯ ಐಶ್ವರ್ಯ ಸಿಗ್ಲಿ. ಏನ್ ಹೆಸರು ಅಂದ್ರಿ? ಲಕ್ಕಿ. ಈ ಪಾಪುಗೂ ಆಯುರ್ ಆರೋಗ್ಯ ಐಶ್ವರ್ಯ ಎಲ್ಲ ಸಿದ್ಧಿಸ್ಲಿ, ರಾಯರು ಕಾಪಾಡ್ಲಿ. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ. ಥ್ಯಾಂಕ್ಸ್ ಫಾರ್ ದಿ ಗಿಫ್ಟ್. ಅಮ್ಮ ನಮಸ್ಕಾರ. ನಮಸ್ಕಾರ. ಯಾವ್ರವ್ರು? ನಾವು ಬೆಂಗಳೂರವರು. ಹೆಸರು ಅಮ್ಮ? ಸರ್ವಮಂಗಳ. ಅಮ್ಮ ನಿಮ್ಮ ಹೆಸರು? ಮಂಗಳಗೌರಿ. ಸರ್ವಮಂಗಳ ಮಂಗಳಗೌರಿ. ಬೀಗ್ರಾ? ತುಂಬಾ ಚೆನ್ನಾಗಿದೆ ಜೋಡಿ. ಸರ್ವಮಂಗಳ ಮಂಗಳಗೌರಿ. ಮತ್ತೆ ಇದು ಮಂತ್ರಾಲಯಕ್ಕೆ ಯಾವಾಗಿಂದ ಬರ್ತಾ ಇದ್ದೀರಾ ನೀವು? ನಾವು ಫಸ್ಟ್ ಒಂದ್ಸರಿ ಬಂದಿದ್ದು, ಹಾ ಈಗ ಒಂದ್ 4 ವರ್ಷ 5 ವರ್ಷದ ಹಿಂದೆ ಒಂದ್ಸರಿ ಬಂದಿದ್ದೀವಿ. ಆದ್ರೆ ನಾವು ಬೆಂಗಳೂರಲ್ಲಿ ರಾಯರ ಮಠ ಹತ್ರ ಇದೆ, ಅಲ್ಲಿಗೆ ಹೋಗಿ ದರ್ಶನ ವಾರ ಗುರುವಾರ ದರ್ಶನ ಮಾಡ್ತೀವಿ. ಇವಾಗ ಎಲ್ಲಾ ಕಡೆನೂ ರಾಯರಿದ್ದಾರೆ ಅಂತ ಒಂದು ಸ್ಲೋಗನ್, ಒಂದು ಲೈನ್ಸ್ ಬರ್ಕೊತಾ ಇದ್ದಾರೆ. ಆ ಲೈನ್ಸ್ ನಿಮ್ ಲೈಫ್ ಅಲ್ಲಿ, ನಿಮ್ ಜೀವನದಲ್ಲಿ ಯಾವ ತರ ಇದಾಗುತ್ತೆ ಅಂತ ಹೇಳ್ತೀರಾ? ಅದೇ ಗುರುವಾರ ಅಂದ್ರೆ ಗುರು ಎಲ್ಲರಿಗೂ ಬೇಕು, ಎಲ್ಲಾ ರಾಶಿಗೂನು ಗುರು ಪ್ರಭಾವ ಬೇಕೇ ಬೇಕು. ಆದ್ರಿಂದ ಎಲ್ಲರೂ ಗುರು ದರ್ಶನ ಮಾಡ್ಲೇಬೇಕು ಪ್ರತಿಯೊಬ್ಬರು. ಆದ್ರಿಂದ ನಂಬಿಕೆ ಮೇಲೆ ಹೋಗ್ತಿವಿ. ಅದರಂತೆ ರಾಯರು ಎಲ್ಲರಿಗೂ ನಂಬಿಕೆನ ಕೊಡ್ತಾ ಇದ್ದಾರೆ, ಇನ್ ಮುಂದೇನು ಕೊಡ್ತಾರ ಅನ್ನೋ ನಂಬಿಕೆ ಇದೆ. ಮತ್ತೆ ಇನ್ನೊಂದು ಕ್ವಶನ್ ಕೇಳ್ತೀನಿ. ಈಗೇನ್ ಮಂತ್ರಾಲಯ ಅಂತ ಇದೆ, ಇದ್ರ ಹಿಂದಿನ ಹೆಸರು ಏನಾಗಿತ್ತು? ಅದು ನಮ್ಗಷ್ಟು ಅನುಭವ ಇದೆ. ಮಂಚಾಲಮ್ಮ ಅಂತ ಇಲ್ಲಿ ದೇವ್ರು. ಅದಕ್ಕೇನೆ ಮಂಚಾಲೆ ಗ್ರಾಮಕ್ಕೆ ಫಸ್ಟ್ ದರ್ಶನ ಮಾಡಿ. ತುಂಬಾ ಚೆನ್ನಾಗಿ ಮಾತಾಡಿದ್ರು ಸರ್ವಮಂಗಳಮ್ಮ ಮತ್ತೆ ಮಂಗಳಗೌರಿ ಅಮ್ಮ ಇಬ್ರು. ಅವ್ರಿಗೆ ರಾಯರು ಎಲ್ಲ ಒಳ್ಳೇದ್ ಮಾಡ್ಲಿ, ಅವ್ರ ಕುಟುಂಬಕ್ಕೆ ಆಯುರ್ ಆರೋಗ್ಯ ಐಶ್ವರ್ಯ ಕೊಡ್ಲಿ, ಎಲ್ಲ ಸರ್ವ ಮಂಗಳ ಉಂಟು ಮಾಡ್ಲಿ ಅಂತ ಕೇಳ್ಕೊತಾ ಇದ್ದೀನಿ. ಸರ್ ನಮಸ್ಕಾರ. ನಮಸ್ಕಾರ. ಯಾವೂರವರು? ನಾವು ಹುಬ್ಳಿಯಿಂದ ಬಂದಿದ್ದೀರಾ? ಮತ್ತೆ ಹೆಸರು? ನನ್ನ ಹೆಸರು ಸುಶೀಲೇಂದ್ರ ಅಂತ ಹೇಳಿ. ಸುಶೀಲೇಂದ್ರ. ನಿಮ್ಮ ಹೆಸರು? ಪೂರ್ಣಿಮಾ. ಮಗು ಹೆಸರು ಶ್ರೀಜಿತ್. ಎಷ್ಟು ತಿಂಗಳಾಗಿದೆ ಪಾಪುಗೆ? ಪಾಪು ಈಗ 8 ತಿಂಗಳು ಸರ್. ಹೌದಾ? ನೀವು ಮಂತ್ರಾಲಯಕ್ಕೆ ಇದು ಬರ್ತಾ ಇರ್ತೀರಾ ಅವಾಗ? ಏನು? ನಾನು ಪ್ರತಿ ವರ್ಷ ಬರ್ತಾ ಇರ್ತೀನಿ. ವರ್ಷವೊಮ್ಮೆ ಬರ್ತಾ ಇರ್ತೀರಾ? ಅವಾಗಿಂದನೂ ಅಷ್ಟೇ? ಮೊದ್ಲಿಂದನೂ ಬರ್ತಾ ಇರ್ತೀನಿ. ಅಂದ್ರೆ ಈಗ ರಾಯರು ಭಕ್ತರು ಅಂತ ಆಯ್ತು. ಹೌದು ಸರ್. ನನ್ಗೆ ನಾನು ಬೇಡ್ಕೊಂಡಿದ್ದೆಲ್ಲ ಆಗಿದೆ. ನಾನು ಆದ ತಕ್ಷಣ ಬಂದೇ ಬರ್ತೀನಿ ಇಲ್ಲಿ. ಇಲ್ಲಿ ಬಂದ್ ಹೋದ್ಮೇಲೆ ಅದಕ್ಕೆ 100% ಆಗಿರುತ್ತೆ. ನಾನು ಇಲ್ಲೇ ಕುತ್ಕೊಂಡವಾಗ ನನಗೆ ಒಂದು ಕಂಪ್ನಿ ರಿಕ್ರೂಟ್ಮೆಂಟ್ ಆಗಿತ್ತು. ನಾನು ಇಂಟರ್ವ್ಯೂ ಎಲ್ಲ ಕೊಟ್ಟು ಬಂದಿದ್ದೆ. ಬಟ್ ಇಲ್ಲಿ ಕುತ್ಕೊಂಡಾಗ ಬೃಂದಾವನದ ಮುಂದೆ ಕೂತಾಗ ನಾನು ಕಾಲ್ ಬಂದು ಸೆಲೆಕ್ಟ್ ಆಗಿದೆ ಅಂತ ಆಫರ್ ಲೆಟರ್ ಕಳಿಸಿದ್ರು. ರಾಯರು ಮಹಿಮೆ 2 ಸಲನೂ ಹಂಗೆ ಆಗಿದೆ. ಸೊ ನಾನು ಅದಕ್ಕೆ ಅವಾಗಿಂದ ನನ್ಗೇನಾದ್ರೂ ಹೊಸ ಜಾಬ್ ಸಿಕ್ಕರೆ, ಏನಾದ್ರೂ ಆದ್ರೆ, ಒಳ್ಳೇದೇನಾದ್ರೂ ಇದ್ರೆ ರಾಯರ ಸನ್ನಿಧಿಗೆ ಬಂದು ಹೋಗ್ಬಿಟ್ಟು. ಈ ಕ್ಷೇತ್ರದ ಬಗ್ಗೆ, ಪುಣ್ಯ ಕ್ಷೇತ್ರದ ಬಗ್ಗೆ ಒಂದು ಸುಲಭವಾಗಿರೋ ಚಿಕ್ಕದಾಗಿರೋದು ಅಂತ ಒಂದು ಪ್ರಶ್ನೆ ಕೇಳ್ತೀನಿ. ಪ್ರಶ್ನೆ ಏನಪ್ಪಾ ಅಂದ್ರೆ, ಇವಾಗಿನ ಶ್ರೀಮಠದ ನಮ್ಮ ಶ್ರೀಗಳು ಯಾರು? ಸುಬುಧೇಂದ್ರ ತೀರ್ಥರು. ಸೊ ನೈಸ್. ಒಂದು ಯೋಚನೆ ಮಾಡ್ದಂಗೆ ಉತ್ತರ ಕೊಟ್ಬಿಟ್ರಲ್ಲ. ಮತ್ತೆ ಇನ್ನೊಂದು ಪ್ರಶ್ನೆ, ನೀವು ತುಂಬಾ ಚೆನ್ನಾಗಿ ಮಠದ ಬಗ್ಗೆ ತಿಳ್ಕೊಂಡಿದ್ದೀರಲ್ವಾ, ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ಈಗ ಮಂತ್ರಾಲಯ ಅಂತ ಹೆಸರಿದೆಯಲ್ಲ, ಈ ಗ್ರಾಮದ ಮುಂಚಿನ ಹೆಸರು ಏನಾಗಿತ್ತು? ಮಂಚಾಲೆ ಆಗಿತ್ತ? ಓ, ಸರಿಯಾದ ಉತ್ತರ. 2ಕ್ಕೂ ಕರೆಕ್ಟ್ ಸರಿಯಾದ ಉತ್ತರ ಕೊಟ್ಟಿದ್ದೀರಾ. ರಾಯರು ನಿಮ್ಗೆ ಒಳ್ಳೇದ್ ಮಾಡ್ಲಿ. ನಿಮ್ಗೂ ಒಳ್ಳೇದ್ ಮಾಡ್ಲಿ ಸರ್, ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ. ರಾಯರು ನಿಮ್ಗೆ, ನಿಮ್ ಕುಟುಂಬಕ್ಕೆ, ನಿಮ್ ವ್ಯವಹಾರಗಳಿಗೆ, ನಿಮ್ ಪ್ರತಿಯೊಂದಕ್ಕೂ ಒಳ್ಳೇದ್ ಮಾಡ್ಲಿ. ನಿಮ್ಮ ಮಗನ್ಗೂ ಆಯುರ್ ಆರೋಗ್ಯ ಐಶ್ವರ್ಯ ಕೊಡ್ಲಿ. ಎಲ್ಲಾರ್ಗೂ ಎಲ್ಲದನ್ನು ಒಳ್ಳೇದೇ ಮಾಡ್ಲಿ. ಥ್ಯಾಂಕ್ ಯು ಸರ್. ಈಗ ರಾಯರ ಬಗ್ಗೆ ಒಂದು ಸುಲಭವಾಗಿರುವಂತ ಒಂದು 3 ಪ್ರಶ್ನೆಗಳು ಕೇಳ್ತೀನಿ ನಿಮ್ಗೆ. ಹೇಳಿ. ಆ ಪ್ರಶ್ನೆಗೆ ನೀವು ಸರಿಯಾದ ಉತ್ತರ ಕೊಟ್ರೆ ರಾಯರಿಗೆ ಸಂಬಂಧಪಟ್ಟಿದ್ದೆ ಒಂದು ನಿಮ್ಗೆ ಉಡುಗೊರೆಯನ್ನ ನಾನು ಕೊಡ್ತೀನಿ. ಮೊದಲನೇ ಪ್ರಶ್ನೆ ಬಂದು, ಇದೇನು ಹೇಳಲೇಬೇಕು ಆ ತರ ಏನಿಲ್ಲ, ನಿಮ್ಗೆ ಏನು ಗೊತ್ತು ಸುಲಭವಾಗಿರೋ ಪ್ರಶ್ನೆ. ಈಗ ರಾಯರು ಅಂತ ಅಂದ್ರೆ ನಮ್ಗೆ ಮೊದಲನೇ ಬಾರಿ ನೆನಪಾಗದೆ ಬಂದು ಶ್ಲೋಕ, ರಾಯರು ಶ್ಲೋಕ ಒಂದು. ಅಲ್ಲಿ ಏನು ಮುಂದೆ ಪ್ರವೇಶ ದ್ವಾರದಲ್ಲಿ ಹಾಕಿದ್ದಾರೆ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ವ್ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಇದು ಒಂದು ಶ್ಲೋಕ, ತುಂಬಾ ಒಂದು ಶಕ್ತಿಯುತವಾದಂಥ ಶ್ಲೋಕ ಇದು. ಈ ಶ್ಲೋಕನ ಬರ್ದವ್ರು ಯಾರು? ಗೊತ್ತಿಲ್ಲ ಸರ್. ನೋಡಿ, ಯೋಚನೆ ಮಾಡಿ. ತುಂಬಾ ನೋಡಿ, ಯಾರು ಅಲ್ಲ, ಅವ್ರ ಜೊತೆ ಇದ್ದಂಥ ವ್ಯಕ್ತಿನೇ ರಾಯರು. ಸರಿಯಾಗಿ ಹೇಳ್ತಾ ಇದ್ದೀರಾ, ಹೇಳಿ. ಓ ಹೌದು, ಕರೆಕ್ಟಾಗಿ ಹೇಳಿದ್ರು ನೋಡಿ. ಅಪ್ಪಣಾಚಾರ್ಯವರು, ಅವರ ರಾಯರು ಶಿಷ್ಯರವರು, ಅವರೇ ಈ ಶ್ಲೋಕನ ಬರೆದಿದ್ದು.
ತುಂಬ ಚೆನ್ನಾಗಿ ಉತ್ತರ ಕೊಟ್ಟರು ಮೇಡಮ್ ಅವರು. ಈಗ ನಿಮಗೆ ಇದಕ್ಕೆ ರಾಯರಿಗೆ ಸಂಬಂಧಪಟ್ಟಿದ್ದೆ ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ಈಗ ನಾವಿಲ್ಲಿ ಕೂತ್ಕೊಂಡಿದ್ದೀವಿ, ಈ ಪುಣ್ಯಕ್ಷೇತ್ರ, ಈ ಕ್ಷೇತ್ರನ ಇವಾಗ ಮಂತ್ರಾಲಯ ಅಂತ ಕರಿತೀವಿ ಅಲ್ವಾ? ಈ ಕ್ಷೇತ್ರಕ್ಕೆ ಮಂತ್ರಾಲಯ ಅನ್ನೋ ಹೆಸರು ಬರೋಕ್ಕೆ ಮುಂಚೆ ಬೇರೆ ಇನ್ನೊಂದು ಹೆಸರಿತ್ತು, ಆ ಹೆಸರು ಯಾವುದು? ಮಂಚಾಲೆ ಗ್ರಾಮ ಅಂತ. ಸೂಪರ್ ಸರ್, ಎರಡಕ್ಕೂ ಸರಿಯಾಗಿ ಉತ್ತರ ಕೊಟ್ಟಿದ್ದೀರಾ. ಸರ್ ಮತ್ತೆ ಮೇಡಮ್ ಅವರು ಇಬ್ರು ಒಂದೊಂದು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಾರೆ ತಲಾ. ಈಗ 3ನೇ ಪ್ರಶ್ನೆ ಕೇಳ್ತಾ ಇದ್ದೀನಿ ಇವ್ರನ್ನ. 3ನೇ ಪ್ರಶ್ನೆ ಬಂದು, ರಾಘವೇಂದ್ರ ಸ್ವಾಮಿಗಳು ಏನಿದ್ದಾರೆ ಅವರ ಒಂದು ಪೂರ್ವಾಶ್ರಮ ಅಂತ ಕರಿತೀವಿ, ಚಿಕ್ಕ ವಯಸ್ಸಿನ ಹೆಸರು ಏನು? ಹೌದು, ಹೇಳ್ತಾ ಇದ್ದೀರಾ, ಸರಿಯಾಗಿ ಹೇಳ್ತಾ ಇದ್ದೀರಾ, ಹೇಳಿ ಸರಿಯಾಗಿ ಹೇಳ್ತಾ ಇದ್ದೀರಾ, ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದೀರಾ, ಹೇಳಿ. ಬಂದಿದ್ದೀರಾ, ಇನ್ನೇನಿಲ್ಲ, ಮುಗೀತು, ಹೇಳಿ. ಏನು ಹೇಳಿದ್ರಿ? ವೆಂಕಟನಾಥ. ಫೈನ್, ಸೂಪರ್. 3 ಪ್ರಶ್ನೆಗಳಿಗೆ 3 ಪ್ರಶ್ನೆಗಳಿಗೂ ಕೂಡ ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ ಶರತ್ ಕುಮಾರ್ ಮತ್ತೆ ರಂಜಿತಾ ದಂಪತಿಗಳು. ಅವ್ರಿಗೆ ಈ ರಾಯರ ಒಂದು ಫೋಟೋನ ನಾನು ಉಡುಗೊರೆಯಾಗಿ ಕೊಡ್ತಾ ಇದ್ದೀನಿ. ಅವ್ರಿಗೆ ರಾಯರ ಅನುಗ್ರಹ ಸದಾ ಇರಲಿ ಅಂತ ಕೇಳ್ಕೊತಾ, ಧನ್ಯವಾದಗಳು ಸರ್. ನಮ್ಮ ಜೊತೆ ಕೂತ್ಕೊಂಡು ಒಂದು 5 ನಿಮಿಷ ನೀವು ಸಮಯ ಕೊಟ್ಟಿದ್ದಕ್ಕೆ. ಒಳ್ಳೇದಾಗಲಿ ನಿಮಗೆಲ್ಲ. ಆಕ್ಚುಲಿ ಒಂದು 4-5 ಇಯರ್ಸ್ ಬ್ಯಾಕ್ ನಾವು ಅನ್ಕೊಂಡಿದ್ವಿ ಬರ್ಬೇಕು ಅಂತ. 4-5 ಇಯರ್ಸ್ ಬ್ಯಾಕ್ ಬರ್ಬೇಕು ಅನ್ಕೊಂಡಿದ್ರಿ, ಬರಕ್ ಆಗಿರ್ಲಿಲ್ಲ. ಇವಾಗ ರಾಯರು ನಿಮ್ಮನ್ನ ಕರ್ಸ್ಕೊಂಡಿದ್ದಾರೆ. ಎಲ್ಲದಕ್ಕೂ ಅನುಗ್ರಹ ಬೇಕಲ್ಲ. ಹೌದು, ಅದರಲ್ಲಿ ಬೇರೆ ಯಾವುದೇ ಪುಣ್ಯಕ್ಷೇತ್ರ ಆಗ್ಲಿ, ಸ್ಥಳಕ್ಕೆ ಆಗ್ಲಿ ನಾವು ಹೋಗ್ಬೇಕು ಅನ್ಕೊಂಡಾಗ ಹೋಗ್ಬೋದಂತೆ. ಬಟ್ ಮಂತ್ರಾಲಯಕ್ಕೆ ತುಂಬಾ ಜನ ಹೇಳ್ತಾರೆ ರಾಯರು ಕರ್ಸ್ಕೋಬೇಕಂತೆ. ನಾನು ಅವಾಗ್ಲೇ ಅಂತೆ ನಮಗ್ ಬರೋಕ್ಕಾಗೋದು. ಯಾಕೆಂದ್ರೆ ನನಗೂ ಕೂಡ ಅದು ಅನುಭವ ಆಗಿದೆ. ನಮ್ಮ ಮಠದ ಒಂದು ಪ್ರವೇಶ ದ್ವಾರದಲ್ಲಿ ಒಂದು ಶ್ಲೋಕ ಬರೆದಿದ್ದಾರೆ. ಯಾವ ಶ್ಲೋಕ ಅದು? ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಆ ಶ್ಲೋಕನ ರಚನೆ ಮಾಡಿದವರು ಯಾರು? ಸುಧೀಂದ್ರ ತೀರ್ಥರ? ಇಲ್ಲ. ರಾಘವೇಂದ್ರ ಸ್ವಾಮಿಗಳ? ಇಲ್ಲ, ಅವರು ಅಲ್ಲ. ಅವರ ಶಿಷ್ಯರು ಅವರು ಶಿಷ್ಯರೇ. ಶಿಷ್ಯರ ಹೆಸರೇನು? ಶಿಷ್ಯರು ಅಂತ ಕೇಳ್ಕೊಂಡಿದ್ದೆ. ಅವ್ರ ಹೆಸರು ಏನು? ಅದೇ ಅಪ್ಪಣ್ಣಾಚಾರ್ಯರ? ಹೌದು, ಸರಿಯಾದ ಉತ್ತರ. ಕರೆಕ್ಟಾಗಿ ಮೇಡಮ್ ಅವರು 2 ಪ್ರಶ್ನೆಗೆ 2 ಉತ್ತರ ಕೊಟ್ಟವ್ರೆ, ನೀವೊಂದು ಕೊಟ್ಟಿಲ್ಲ. ಪರವಾಗಿಲ್ಲ, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ತುಂಬಾ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ. ಒಳ್ಳೇದಾಗ್ಲಿ, ರಾಯರ ಅನುಗ್ರಹ ಸದಾ ನಿಮ್ಮಲ್ಲಿರಲಿ. 4 ನಮ್ಮ ಮೈಸೂರಿನ ಡೆಂಟಿಸ್ಟ್ ದಂಪತಿಗಳಾದ ಉಮೇಶ್ ಮತ್ತೆ ರೂಪಾ ಅವರು ನಮ್ಮ ಜೊತೆ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಅವ್ರಿಗೆ ರಾಘವೇಂದ್ರ ಸ್ವಾಮಿ ಎಲ್ಲಾ ತರದಲ್ಲೂ ಒಳ್ಳೇದ್ ಮಾಡ್ಲಿ, ಅವರು ಸಕಲ ಇಷ್ಟ ಸಿದ್ಧಿ ಅವ್ರಿಗೆ ಸಿಗ್ಲಿ ಅಂತ ಕೇಳ್ಕೊತಾ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ನೋಡಿದ್ರಲ್ಲ ಸ್ನೇಹಿತರೆ, ಯಾರ್ಯಾರು ಏನೇನು ರಾಯರ ಬಗೆಗಿನ ತಮ್ಮ ಜೀವನದಲ್ಲಾದ ಅನುಭವಗಳನ್ನ ಹೇಳ್ಕೊಂಡ್ರು, ಮತ್ತು ನಾನು ಕೇಳಿದಂಥ ಒಂದು ಚಿಕ್ಕ ಪುಟ್ಟ ಪ್ರಶ್ನೆಗಳಿಗೆ ಯಾವ್ಯಾವ ರೀತಿ ಉತ್ತರ ಕೊಟ್ಟರು ಅಂತ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಮತ್ತು ಮುಂದಿನ ವಿಡಿಯೋದೊಟ್ಟಿಗೆ ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ, ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರಿಗೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮನಸ್ಸನ್ನು ರಾಯರು ನೀಡಲಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದೊಟ್ಟಿಗೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು ಸ್ನೇಹಿತರೆ.